ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಆತ್ಮರೇ ಎನ್ನೊಳು ನೀ ಅಗ್ನಿಯ ಮಳೆ ಸುರಿಸು, ಆತ್ಮರೇ ಎನ್ನೊಳು ನೀ ಜ್ವಲಿಸು ಪ್ರಜ್ವಲಿಸು, ಆತ್ಮರೇ ಎನ್ನೊಳು ನೀ ಅಗ್ನಿಯ ಮಳೆ ಸುರಿಸು, ಆತ್ಮರೇ ಎನ್ನೊಳು ನೀ ಜ್ವಲಿಸು ಪ್ರಜ್ವಲಿಸು. ಪ್ರೇಷಿತರನ್ನು ನಡೆಸಿದಂತೆ ನಡೆಸಿರಿ ನಮ್ಮನ್ನು, ಅಭಿಷೇಕದ ಶಕ್ತಿಯಿಂದ ತುಂಬಿರಿ ಕೃಪೆಯನ್ನು. ಪ್ರೇಷಿತರನ್ನು ನಡೆಸಿದಂತೆ ನಡೆಸಿರಿ ನಮ್ಮನ್ನು, ಅಭಿಷೇಕದ ಶಕ್ತಿಯಿಂದ ತುಂಬಿರಿ ಕೃಪೆಯನ್ನು. ಶುಭ ಸಂದೇಶದ ಸಾಕ್ಷಿಯಾಗಿ ಕಳುಹಿಸು ನಮ್ಮನ್ನು, ಶುಭ ಸಂದೇಶದ ಸಾಕ್ಷಿಯಾಗಿ ಕಳುಹಿಸು ನಮ್ಮನ್ನು, ಅಗ್ನಿಯಂತೆ ಶಕ್ತಿಯಂತೆ ತುಂಬಿರಿ ಕೃಪೆಯನ್ನು, ಜ್ವಾಲಾಗ್ನಿಯಂತೆ ಶಕ್ತಿಯಂತೆ ತುಂಬಿರಿ ಕೃಪೆಯನ್ನು. ಆತ್ಮರೇ ಎನ್ನೊಳು ನೀ ಅಗ್ನಿಯ ಮಳೆ ಸುರಿಸು, ಆತ್ಮರೇ ಎನ್ನೊಳು ನೀ ಜ್ವಲಿಸು ಪ್ರಜ್ವಲಿಸು, ಆತ್ಮರೇ ಎನ್ನೊಳು ನೀ ಅಗ್ನಿಯ ಮಳೆ ಸುರಿಸು, ಆತ್ಮರೇ ಎನ್ನೊಳು ನೀ ಜ್ವಲಿಸು ಪ್ರಜ್ವಲಿಸು. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಎಫೆಸದವರಿಗೆ ಬರೆದ ಪತ್ರ 6ನೇ ಅಧ್ಯಾಯ ವಚನ 15. ಶಾಂತಿಯ ಶುಭ ಸಂದೇಶವನ್ನು ಸಾರಲು ಶ್ರದ್ಧೆ ಎಂಬ ಪಾದ ರಕ್ಷೆಯನ್ನು ಮೆಟ್ಟಿಕೊಳ್ಳಿರಿ. ಶಾಂತಿಯ ಶುಭ ಸಂದೇಶ, ನಾವು ಸಾರುತ್ತಿರುವ ಸಂದೇಶ ಶಾಂತಿ ಸಮಾಧಾನವನ್ನು ತರುವಂಥದ್ದು. ಇಹಲೋಕಕ್ಕೂ ಪರಲೋಕಕ್ಕೂ ಶಾಂತಿ ಉಂಟಾಗಲಿ ಎಂದು ಸಂಧಾನಗೊಳಿಸಿ ಸಮಾಧಾನವನ್ನು ತಂದದ್ದು ಪ್ರಭು ಯೇಸುವಿನ ಶುಭ ವಾರ್ತೆ. ಯೇಸುವಿನ ಶಿಲುಬೆ ಮರಣ ಪುನರುತ್ಥಾನದ ಶಕ್ತಿಯಾಗಿದೆ. ಆದ ಕಾರಣ ಈ ಶಾಂತಿ ಮತ್ತು ಸಮಾಧಾನದ ಈ ಸುವಾರ್ತೆಯನ್ನು ಸಾರಲು ಶ್ರದ್ಧೆ ಎಂಬ ಪಾದರಕ್ಷೆಯನ್ನು ಮೆಟ್ಟಿಕೊಳ್ಳಿರಿ. ಇಲ್ಲಿ ಮತ್ತೊಂದು ಆಯುಧ ಪಾದರಕ್ಷೆ. ಯುದ್ಧಕ್ಕೆ ಹೋಗುವ ಸೈನಿಕ ಕಾಲಿಗೆ ಒಳ್ಳೆ ಗಟ್ಟಿಮುಟ್ಟಾದ ಬೂಟ್ಸ್ ಅನ್ನು ಹಾಕಿಕೊಂಡಿರುತ್ತಾನೆ. ಅವನು ಎಂಥ ಮರುಭೂಮಿಯಲ್ಲಿ ಓಡಾಡಿದರೂ, ಕಲ್ಲು ಮುಳ್ಳುಗಳು ರಸ್ತೆ ಕಷ್ಟಕರವಾಗಿದ್ದರೂ ಸಹ ಯಾವುದೇ ಮುಳ್ಳು ಅಥವಾ ಕಲ್ಲು ಕಾಲಿಗೆ ಚುಚ್ಚದಂತೆ, ವಿಷಸರ್ಪಗಳು ಅವನ ಕಾಲನ್ನು ಕಡಿಯದಂತೆ, ವಿಷ ಅವನ ಶರೀರಕ್ಕೆ ಏರದಂತೆ ಆ ಪಾದ ರಕ್ಷೆ, ಪಾದಗಳಿಗೆ ರಕ್ಷೆಯನ್ನು ತರುವಂಥದ್ದು, ಪಾದಗಳನ್ನು ಕಾಯ್ದು ಕಾಪಾಡುವಂಥದ್ದು, ಆ ಪಾದ ರಕ್ಷೆಯನ್ನು ಧರಿಸಿಕೊಂಡಿರುತ್ತಾನೆ. ಅದೇ ರೀತಿಯಲ್ಲಿ ಆಧ್ಯಾತ್ಮಿಕವಾದ ಹೋರಾಟದಲ್ಲಿ ನಾವು ಧರಿಸಿಕೊಂಡಿರಬೇಕಾದ ಪಾದರಕ್ಷೆ ಶ್ರದ್ಧೆ ಎಂಬ ಪಾದರಕ್ಷೆ. ಶ್ರದ್ಧೆ ಎಂದರೆ ಆಸಕ್ತಿ ಅಥವಾ ಸಿದ್ಧತೆ, ಸಿದ್ಧ ಮನಸ್ಸು. ಇದನ್ನ ಮೊಬೈಲ್ ಟ್ರಾನ್ಸ್ಲೇಷನ್ ಅಲ್ಲಿ ನಾವು ನೋಡಿದ್ದೆ ಆದರೆ ಸಿದ್ಧ ಮನಸ್ಸೆಂಬ ಪಾದರಕ್ಷೆಯನ್ನ ಮೆಟ್ಟಿಕೊಳ್ಳಿರಿ ಅನ್ನೋದು. ಸಿದ್ಧ ಮನಸ್ಸು ಅಂದ್ರೇನು? ಐ ಆಮ್ ಆಲ್ವೇಸ್ ರೆಡಿ ಫಾರ್ ದ ಸರ್ವಿಸ್. ಇಗೋ ನಾನು ಯಾರನ್ನು ಕಳುಹಿಸಲಿ ಎಂದಾಗ ಪ್ರವಾದಿ ಯೆಶಾಯನು ಹೇಳಿದನು, ಇಗೋ ದೇವ ನನ್ನನ್ನು ಕಳುಹಿಸು ಎಂಬಂತೆ. ದೇವರ ಸಂದೇಶವನ್ನ ಸಾರಲು ಯಾರು ಸಿದ್ಧರಾಗಿರುತ್ತಾರೋ, ಯಾರು ನಾನು ರೆಡಿಯಾಗಿದ್ದೇನೆ, ನಾನು ಹೋಗಬೇಕೆಂದು ದಾಹದಿಂದ ಇರುತ್ತಾರೋ ಅಂಥವರಲ್ಲಿ ಪರಿಶುದ್ಧಾತ್ಮರು ಕಾರ್ಯ ಮಾಡುವವರಾಗಿದ್ದಾರೆ. ಈ ಸಿದ್ಧ ಮನಸ್ಸು, ಯಾಕಂದ್ರೆ ನಮ್ಮಲ್ಲಿ ಸಿದ್ಧತೆ ಇಲ್ಲದಿದ್ದರೆ, ದೇವರ ಕೃಪೆಗಳಿದ್ದರೂ ಸಹ ನಾವು ಅದನ್ನ ಕಾರ್ಯ ಮಾಡಲು ಸಾಧ್ಯವಿಲ್ಲ. ಯೇಸುವಿನ ಬಳಿ ಒಬ್ಬ ಯೌವನಸ್ಥ ಬಂದ, ನಾನು ನಿಮ್ಮನ್ನು ಹಿಂಬಾಲಿಸಲು ನನಗೆ ಮನಸ್ಸಿದೆ, ಆದರೆ ನನ್ನ ತಂದೆಯ ಉತ್ತರ ಕ್ರಿಯೆಗಳನ್ನು ಮಾಡಿ ಮುಗಿಸಿ ಬಂದ ನಂತರ ನಾನು ನಿಮ್ಮನ್ನು ಹಿಂಬಾಲಿಸಲು ಅಪ್ಪಣೆಯನ್ನು ಕೊಡಿ ಎಂದು ಕೇಳಿಕೊಳ್ಳುತ್ತಾನೆ. ಅವನ ತಂದೆ ಸತ್ತ ಮೇಲೆ ಅವರಿಗೆ ಬಹುಶಃ ಏಕೈಕ ಮಗ ಇರ್ಬೋದು. ಆ ಸಮಾಧಿಯ ಕೆಲಸಗಳನ್ನೆಲ್ಲ ಮಾಡಿ ಆಮೇಲೆ ನಾನು ಫ್ರೀ ಆಗ್ತೀನಿ, ಆಮೇಲೆ ನಾನು ಬರ್ತೇನೆ ಅನ್ನುವ ರೀತಿಯಲ್ಲಿ. ಆಗ ಯೇಸು ಹಿಂದಕ್ಕೆ ತಿರುಗಿ ಹೇಳುತ್ತಾರೆ, ಸತ್ತವರು ಸತ್ತವರನ್ನ ಸಮಾಧಿ ಮಾಡಿಕೊಳ್ಳುತ್ತಾರೆ, ನೀನಾದರೂ ನನ್ನನ್ನು ಹಿಂಬಾಲಿಸು ಎಂಬುದಾಗಿ. ಅವನಿಗೆ ಆಸಕ್ತಿ ಇತ್ತು, ಆದರೆ ಸಿದ್ಧ ಮನಸ್ಸು ಇರಲಿಲ್ಲ. ದಾಹ ಇತ್ತು, ಸಿದ್ಧ ಮನಸ್ಸು ಇರಲಿಲ್ಲ. ಸಿದ್ಧ ಮನಸ್ಸು, ಈಗ ಪಾದರಕ್ಷೆ ಯಾವಾಗ ಹಾಕೋತೀವಿ? ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ಬೇಕು, ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕನ್ನುವಾಗ ಗಂಡ ಹೇಳ್ತಾನೆ, ಹೆಂಡ್ತಿನ ರೆಡಿ ಆದ, ಇನ್ನು ಡ್ರೆಸ್ ಮಾಡ್ಕೋತಾ ಇದ್ದೀನಿ, ಮೇಕಪ್ ಮಾಡ್ತಾ ಇದ್ದೀನಿ, ತಲೆ ಬಾಚ್ತಾ ಇದ್ದೀನಿ. ಗಂಡ ಕಾದು ಕಾದು ಸುಸ್ತಾಗ್ತಾನೆ. ಕೊನೆಗೆ ಹೆಂಡತಿ ರೆಡಿ ಆದಳು ಅನ್ನೋದು ಯಾವಾಗ ಗೊತ್ತಾಗುತ್ತೆ? ಯಾವಾಗ ಹೆಂಡತಿ ಬಂದು ಚಪ್ಪಲಿ ಹಾಕೊಂಡಿದ್ದೀನಿ ನಡೀರಿ ಅಂತ ಹೇಳುವಾಗ, ಅಬ್ಬಾ ಈಗ ಹೊರಡೋಣ ಅನ್ನುವ ರೀತಿಯಲ್ಲಿ. ಸೊ ಆ ಸಿದ್ಧತೆ, ಸಿದ್ಧ ಮನಸ್ಸು ಯಾವಾಗಲೂ ರೆಡಿಯಾಗಿರ್ಬೇಕು. ದೇವರ ಕಾರ್ಯಕ್ಕೆ, ದೇವರ ಸೇವೆಗೆ, ದೇವರ ಕರೆಗೆ ಯಾವಾಗಲೂ ಸಿದ್ಧರಿರಬೇಕು. ಪೇತ್ರ ಯೇಸುವನ್ನ
ನಿರಾಶೆಯಲ್ಲಿದ್ದ ಪೇತ್ರ ಬಲಗಡೆ ಬಲೆಯನ್ನು ಹಾಕು ಎಂದು ಹೇಳುವಾಗ ರಾಶಿ ರಾಶಿ ಮೀನನ್ನು ಕಂಡುಕೊಂಡ ಪೇತ್ರ ಯೇಸುವನ್ನು ನೋಡಿ ಆಶ್ಚರ್ಯಚಕಿತನಾದ. ಸ್ವಾಮಿ, ನಾನು ಪಾಪಾತ್ಮ, ಇಂಥ ಅದ್ಭುತ ಕಾರ್ಯ ನಿಮ್ಮಿಂದ ಸಾಧ್ಯವಾಗಿದೆ ಎಂದು ಶರಣು ಬಿದ್ದಾಗ ಯೇಸು ಹೇಳ್ತಾರೆ, ನನ್ನನ್ನು ಹಿಂಬಾಲಿಸು, ಮನುಷ್ಯರನ್ನು ಹಿಡಿಯುವ ಬೆಸ್ತನನ್ನಾಗಿ ನಿನ್ನನ್ನು ಮಾರ್ಪಡಿಸುತ್ತೇನೆ. ಅದೇ ಕ್ಷಣ ಪೇತ್ರ ತನ್ನ ಬಲೆಯನ್ನು, ಹಡಗನ್ನು, ಮೀನನ್ನು, ರಾಶಿ ರಾಶಿ ಅದ್ಭುತವಾದ ಮೀನನ್ನು ಬಿಟ್ಟು ಯೇಸುವನ್ನ ಹಿಂಬಾಲಿಸಿದ ಕಾರಣ ದೇವರು ಅವನನ್ನು ಧರ್ಮಸಭೆಯ ಮುಖ್ಯ ಕಲ್ಲಾಗಿ ನೇಮಕ ಮಾಡಿದರು. ಬಹುಶಃ ನಾವಾಗಿದ್ರೆ, ದೇವರೇ ಈಗ ತಾನೇ ಕೆಲಸ ಇಲ್ಲದೆ ಬಂದೆ, ಒಳ್ಳೆ ಕೆಲಸ ಸಿಕ್ಕಿದೆ, ಈ ಮೀನನ್ನೆಲ್ಲ ಮಾರಿ ನನ್ನ ಹೆಂಡತಿ ಮಕ್ಕಳಿಗೆ ಕೊಟ್ಟುಬಿಟ್ಟು ಆಮೇಲೆ ಬರ್ತೇನೆ ಅಂತ ಅದ್ಭುತದ ಕಡೆಗೆ ಹೋಗಿರಬಹುದಾಗಿತ್ತು. ಆದರೆ ನನ್ನನ್ನು ಹಿಂಬಾಲಿಸು, ಫಾಲೋ ಮೀ ಎಂದಾಗ ಪೇತ್ರ ತತ್ಕ್ಷಣವೇ ಯೋಚನೆ ಸಹ ಮಾಡದೆ ಎಲ್ಲವನ್ನ ಬಿಟ್ಟು ಅವನು ಯೇಸುವನ್ನ ಹಿಂಬಾಲಿಸಿದ. ಸೊ ಎಲ್ಲಾ ಸಮಯ ಸಂದರ್ಭಗಳಲ್ಲಿ ಸಿದ್ಧ ಮನಸ್ಸು, ದೇವರ ಸೇವೆಯಲ್ಲಿ ಆಲಸಿಗಳಾಗಬೇಡಿ, ಸೋಮಾರಿಗಳಾಗಬೇಡಿ. ಅತ್ಯಾಸಕ್ತಿಯಿಂದ, ಮೊದಲಿಗಿದ್ದ ಆಸಕ್ತಿಗಿಂತ ಹೆಚ್ಚಾದ ಶ್ರದ್ಧೆ, ಹೆಚ್ಚಾದ ಆಸಕ್ತಿಯಿಂದ ದೇವರ ಸೇವೆಯನ್ನ ಮಾಡಿರಿ. ಕಾರಣ ನಿದ್ರೆ, ಅತಿಯಾದ ಭೋಜನ, ಪ್ರಾಪಂಚಿಕವಾದ ಚಿಂತೆ ಪೇಚಾಟಗಳು ನಮ್ಮನ್ನು ಮಂಕು ಮಾಡಿಬಿಡುತ್ತದೆ. ಅದಕ್ಕೆ ಪ್ರಭು ಯೇಸು ಸಾಮತಿಗಳ ರೂಪದಲ್ಲಿ ಹೇಳಿದರು, ಯಜಮಾನನು ಹಿಂದಿರುಗಿ ಬರುವಾಗ ಯಾವ ಕೆಲಸಗಾರ ಎಚ್ಚರಿಕೆಯಿಂದಿದ್ದು ತನ್ನ ಕೆಲಸ ಕಾರ್ಯಗಳನ್ನೆಲ್ಲ, ಲೂಕ 12ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ತನ್ನ ನಿಮ್ಮ ನಡು ಸದಾ ಕಟ್ಟಿರಲಿ, ನಿಮ್ಮ ದೀಪ ಸದಾ ಉರಿಯುತ್ತಿರಲಿ. ಲೂಕ 12:35. ಅದರ ನಂತರ ಈ ಸಾಮತೆ ಹೇಳ್ತಾರೆ, ನಿಮ್ಮ ನಡು ಸದಾ ಕಟ್ಟಿರಲಿ. ನಿಮ್ಮ ನಡು ಸದಾ ಕಟ್ಟಿರಲಿ ಅಂದ್ರೆ ಸದಾ ಕೆಲಸಕ್ಕೆ ರೆಡಿಯಾಗಿರಿ, ನಿಮ್ಮ ದೀಪ ಸದಾ ಉರಿಯುತ್ತಿರಲಿ. ಯಜಮಾನನು ಹಿಂದಿರುಗಿ ಬರುವಾಗ ಯಾವ ಕೆಲಸಗಾರನು ನಿದ್ರೆ ಮಾಡದೆ, ಸೋತು ಹೋಗದೆ, ಎಚ್ಚರಿಕೆಯಿಂದ ಕೆಲಸಗಳನ್ನು ಮಾಡುತ್ತಾ ಯಜಮಾನನ ಬರುವಿಕೆಗೆ ಕಾಯ್ದಿರುತ್ತಾನೋ ಅಂಥವನು ಭಾಗ್ಯವಂತನು. ಆದರೆ ಯಜಮಾನನು ಯಾವಾಗ ಬರ್ತಾನೋ ಬರಲಿ, ನೋಡ್ಕೊಳ್ಳೋಣ ಎಂದು ತಿಂದು ಕುಡಿದು ಬೇಕಾಬಿಟ್ಟಿಯಾಗಿರುವ ಕೆಲಸಗಾರನನ್ನು ಯಜಮಾನನು ಬಂದಾಗ ಖಂಡನೆ ದಂಡನೆಗೆ ಅವನನ್ನು ಗುರಿಪಡಿಸುತ್ತಾನೆ. ಆದ ಕಾರಣ ಇವತ್ತು ಶ್ರದ್ಧೆ, ಆಸಕ್ತಿ, ದೇವರ ಸೇವೆಗೆ ಇಗೋ ನಾನು ಸಿದ್ಧ ಎಂಬ ಸಿದ್ಧ ಮನಸ್ಸು ನಮಗೆ ಉಂಟಾಗಬೇಕು. ಕಾಲ ಅಕಾಲಗಳನ್ನು ಲೆಕ್ಕಿಸದೆ, ಆರೋಗ್ಯವಿರಲಿ ಅನಾರೋಗ್ಯವಿರಲಿ, ಹೊಟ್ಟೆ ತುಂಬಿರಲಿ ಹೊಟ್ಟೆ ಹಸಿದಿರಲಿ, ಎಲ್ಲ ಸಮಯ ಸಂದರ್ಭಗಳಲ್ಲಿ ನಾನು ಯೇಸುವನ್ನು ಹಿಂಬಾಲಿಸುತ್ತೇನೆ. ಆಗ ಸೈತಾನನು ನಮಗೆ ತಂದೊಡ್ಡುವ ಎಲ್ಲ ಪ್ರಲೋಭನೆಗಳನ್ನು ಮೆಟ್ಟಿ ನಿಲ್ಲಲು ನಾವು ಶಕ್ತಿಯುತರಾಗುತ್ತೇವೆ. ಕರ್ತರಾದ ಯೇಸುವೆ ಸಮಯದಲ್ಲಿ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಸಿದ್ಧ ಮನಸ್ಸೆಂಬ ಪಾದರಕ್ಷೆ ಮೆಟ್ಟುಕೊಳ್ಳಿರಿ, ಶಾಂತಿಯ ಶುಭ ಸಂದೇಶವನ್ನು ಸಾರಿರಿ ಎಂದು ನುಡಿದಿದ್ದೀರಿ. ಈ ಶುಭ ಸಂದೇಶವನ್ನು ಜೀವಂತ ಶುಭ ಸಂದೇಶವಾಗಿ ನಮ್ಮ ನಡೆ, ನುಡಿ, ಕೆಲಸ ಕಾರ್ಯಗಳಿಂದ ದೇವರ ನಾಮ ಮಹಿಮೆಗೊಳ್ಳುವಂತೆ, ನಮ್ಮ ನಡೆ, ನುಡಿ, ಜೀವಿತದ ಮೂಲಕ ಯೇಸುವಿಗೆ ಈ ಲೋಕದಲ್ಲಿ ಉಪ್ಪಾಗಿ ಬೆಳಕಾಗಿ ಸಾಕ್ಷ್ಯ ಜೀವನವನ್ನು ನಡೆಸುವಂತೆ ಸಿದ್ಧ ಮನಸ್ಸೆಂಬ ಆಸಕ್ತಿ, ಶ್ರದ್ಧೆ, ಸಿದ್ಧ ಮನಸ್ಸೆಂಬ ಪಾದರಕ್ಷೆಯನ್ನು ನಮಗೆ ಅನುಗ್ರಹಿಸಿರಿ. ಸಕಲ ವಿಧವಾದ ಕೇಡು, ಅಪಾಯ, ಆಪತ್ತಿನಿಂದ ನಮ್ಮನ್ನು ಕಾದು ಸಂರಕ್ಷಿಸಿರಿ. ಆ ಪಾದರಕ್ಷೆ ಹೇಗೆ ಅವನ ಪಾದಗಳನ್ನು ಕಲ್ಲು, ಮುಳ್ಳು, ಎಡರು ತೊಡರುಗಳಿಂದ, ವಿಷ ಸರ್ಪಗಳು, ಚೇಳುಗಳು, ವಿಷ ವೈರಸ್ಗಳಿಂದ ಸಂರಕ್ಷಣೆ ಮಾಡುತ್ತದೋ, ನಮ್ಮ ಮನಸ್ಸು ಸ್ವಸ್ಥವಾಗಿದ್ದರೆ ಇಡೀ ದೇಹ ಆರೋಗ್ಯಕರವಾಗಿರುತ್ತದೆ. ಆ ಸಿದ್ಧ ಮನಸ್ಸು ದೇವರ ಸೇವೆಗೆ ಸದಾ ಸಿದ್ಧವಾಗಿರುವಂತೆ ನಮ್ಮ ನಡು ಕಟ್ಟಿರಲಿ, ನಮ್ಮ ದೀಪ ಸದಾ ಉರಿಯುತ್ತಿರಲಿ. ಯೇಸುವಿನ ಕಾರ್ಯಗಳಲ್ಲಿ ನಾವು ಇನ್ನೂ ಹೆಚ್ಚಾದ ಆಸಕ್ತಿಯಿಂದ, ಅತ್ಯಾಸಕ್ತಿಯಿಂದ ಸೇವೆ ಮಾಡುವಂತೆ ಪವಿತ್ರಾತ್ಮರ ಜ್ವಾಲೆ, ಪವಿತ್ರಾತ್ಮರ ಬೆಂಕಿ ನಮ್ಮಲ್ಲಿ ಸದಾ ಹತ್ತಿ ಉರಿಯುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್.